ತೆಲುಗು ನಾಡಲ್ಲಿ ಕನ್ನಡದ ಬಾವುಟವನ್ನ ಆರಿಸಿ ತೆಲುಗು ಬಿಗ್ ಬಾಸ್ 8ರ ಸೀಸನ್ ವಿನ್ನರ್ ಆಗಿರುವಂತಹ ನಿಖಿಲ್ ಮಲಯಕಲ್ ನನ್ನ ಜೊತೆ ಇದೆ. ನಾನು ಅವ್ರನ್ನ ಮಾತಾಡ್ತೀನಿ. ಸರ್, ಮೊದಲನೇದಾಗಿ ಕನ್ನಡಿಗರ ಪರವಾಗಿ ತಮಗೆ ಅಭಿನಂದನೆಗಳು ಸರ್. ನಿಮ್ಮ ಮೊದಲ ರಿಯಾಕ್ಷನ್ ಏನು ಸರ್? ಯಾಕೆಂದ್ರೆ ತೆಲುಗು ಬಿಗ್ ಬಾಸ್ ಗೆದ್ದಿದ್ದೀರಿ, ಏನ್ ಅನ್ನಿಸ್ತಿದೆ? ಆಬ್ವಿಯಸ್ಲಿ ಏನ್ ಅನ್ಸುತ್ತೆ ಸರ್, ತುಂಬಾ ಖುಷಿ ಅನ್ಸುತ್ತೆ. ನಾನು ಟಾಪ್ 5 ಬಂದಾಗ್ಲೇನೆ ತುಂಬಾ ಖುಷಿ ಆಗೋದು. ಅಂದ್ರೆ ನನಗೆ ಇಷ್ಟೊಂದು ಜನ ನಾನು ಇಷ್ಟಪಟ್ಟು ಇಲ್ಲಿವರೆಗೂ ಸೇವ್ ಮಾಡಿದಾರೆ ಅನ್ನೋದೇ ಒಂದು ತುಂಬಾ ಖುಷಿ. ಯಾಕಂದ್ರೆ ಒಂದು ಆಕ್ಟರ್ ಆಗಿ ನಾವು ಬಯಸದೇ ಜನ ನಮ್ಮನ್ನು ಗುರುತಿಸ್ಬೇಕು, ನಮ್ಮನ್ನ ಇಷ್ಟಪಡ್ಬೇಕು ಅಂತ. ಅದು ಆಲ್ರೆಡಿ ಸಿಕ್ಕಿದಾಗ ಇನ್ನೇನ್ ಬೇಕು ಸರ್, ತುಂಬಾ ಖುಷಿನೇ ಆಗೋಗಿದೆ. ಆಬ್ವಿಯಸ್ಲಿ ತುಂಬಾ ಅದ್ಭುತವಾಗಿ ಖುಷಿ ಆಗ್ತದೆ ನನಗೆ. ಮೊದಲ ಬಾರಿ ಸರ್ ತಮಗೆ ಬಿಗ್ ಬಾಸ್ ಇಂದ ಕರೆ ಬಂದಾಗ ಆ ಕ್ಷಣ ಹೇಗಿತ್ತು? ಕಾನ್ಫಿಡೆನ್ಸ್ ಆಗಿತ್ತ ನಾನು ಹೋಗ್ತೀನಿ ಗೆಲ್ತೀನಿ? ಇಲ್ಲ ನೀನು ನನ್ಗೆ ಆಗುತ್ತಾ, ನಾನು ಮಾಡಬಲ್ಲ, ನನಗೆ ಹೋಗ್ಬೋದು ಒಳಗಡೆ, ನನ್ನ ಕೈಲಿ ಆಗುತ್ತಾ ಅನ್ನೋದೇ ನನ್ಗೆ ಡೌಟಲ್ಲಿ ಇತ್ತು. ಮಾತಾಡಿದಾಗ ಇಲ್ಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಅಂದಾಗ ಹೋಗ್ಲಿ, ಇದೊಂದು ಹೊಸ ಎಕ್ಸ್ಪೀರಿಯನ್ಸ್, ಟ್ರೈ ಮಾಡೋಣ ಅಂತ ನಾನು ಒಳಗಡೆ ಹೋಗಿದ್ದೆ. ಆ ಕ್ಷಣದಲ್ಲಿ ಫ್ಯಾಮಿಲಿ ಅವ್ರ ಸಪೋರ್ಟ್ ಹೇಗಿತ್ತು? ಯಾಕೆಂದ್ರೆ ಆಗ್ತಾನೆ ಹೆಜ್ಜೆ ಇಡ್ತಾ ಇದ್ರಿ ತಾವು, ಕನ್ನಡದಿಂದ ತೆಲುಗು ಹೋಗಿದ್ರಿ, ಅಷ್ಟು ಬೇಗ ತೆಲುಗು ಜನ ಒಪ್ಕೊಬಿಟ್ರೆ ಹೇಗೆ ಅಂತ? ಅಂದ್ರೆ ನಾನು 2019 ಹೋಗಿದ್ದು ತೆಲುಗು ಇಂಡಸ್ಟ್ರಿಗೆ. ಸೊ ಅಲ್ಲಿಂದ ತುಂಬಾ ಇಷ್ಟಪಟ್ಟು ನಂಗೆ ಪ್ರೋತ್ಸಾಹ ನೀಡಿದ್ದಾರೆ ಅಲ್ಲಿ ಜನಗಳು, ತುಂಬಾ ಇಷ್ಟಪಟ್ಟಿದ್ದಾರೆ ನನಗೆ. ಅದಾದ್ಮೇಲೆ ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ನಮ್ಮ ತಾಯಿಯವ್ರಿಗೆ ಹೇಳಿದಾಗ ನಮ್ಮಮ್ಮ ಭಯ ಪಟ್ರು, ಆಗುತ್ತಾ ನಿನ್ಗೆ ಬಿಟ್ಟಿರಕ್ಕೆ, ಹೋಗ್ತೀಯಾ, ಕೋಪ ಗೀಪ ಮಾಡ್ಕೊಂಬೇಡ ಯಾರಾದ್ರೂ ಏನಾದ್ರು ಹೇಳಿದ್ರೆ ಅಂದ್ರೆ ಇಲ್ಲಮ್ಮ ಅಂತ ನೋಡ್ಕೊಳ್ಳೋದಾಯ್ತು. ಬಟ್ ಹೋದ್ಮೇಲೆ ನಾನು ಅದು ಹೇಳ್ದಂಗೆ ತುಂಬಾ ಕಲ್ತಿದ್ದೀನಿ, ತುಂಬಾ ವ್ಯಾಲ್ಯೂಸ್ಗಳು ಗೊತ್ತಾಗಿದೆ. ಸೊ ಅದು ಲೈಫ್ಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಅಂಡ್ ತುಂಬಾ ಖುಷಿಯಾಗುತ್ತೆ ನನ್ನ ಗೆದ್ದು ಬಂದಿರೋದು. ನಾವು ಅಲ್ಲಿ ತೆಲುಗು ಬಿಗ್ ಬಾಸ್ ಅಲ್ಲಿ ಇದ್ರು ಕೂಡ ಕನ್ನಡದಲ್ಲೂ ಸಾಕಷ್ಟು ಸಪೋರ್ಟ್ ಸಿಗ್ತಾ ಇತ್ತು, ಆ ಕಡೆ ತೆಲಂಗಾಣದಿಂದ ಸಪೋರ್ಟ್ ಸಿಗ್ತಾ ಇತ್ತು. ಒಂದು ಕಡೆ ಅಲ್ಲಿ ಏನಾದ್ರು ನಿಮ್ಗೆ ಕಾಡ್ತಾ ಇತ್ತಾ, ನನ್ನ ಕನ್ನಡಿಗರು ನನ್ನನ್ನು ಯಾವ ತರ ನೋಡ್ತಾರಪ್ಪ ತೆಲುಗು ಆಡಿಯನ್ಸ್, ಆ ತರದ್ದು ಏನಾದ್ರು ಇತ್ತು ಸರ್? ಸರ್, ನಾನು ಇಂಡಸ್ಟ್ರಿಗೆ ಬಂದಿದ್ದೆ ನಾನೊಂದು ಆಕ್ಟರ್ ಆಗ್ಬೇಕು ಅಂದ್ರೆ ಯಾವ ಭಾಷೆ ಆದ್ರೂ ನಾನು ಮಾಡಬೇಕು ಅಂತ. ನಾನು ಇಂಡಸ್ಟ್ರಿಗೆ ಬಂದಿದ್ದೆ ಐ ಮೀನ್ ಇಂಡಿಯಾ, ನಾನು ಹೇಳ್ಕೊಂಡು, ನಾನು ಇಲ್ಲಿಯವನು ಅಲ್ಲಿಯವನು ಅಂತಲ್ಲ, ಎಲ್ಲರೂ ನಮ್ಮವ್ರೆ. ಇಷ್ಟಪಟ್ರೆ ಯಾರು ಎಲ್ಲಿಂದಾದ್ರೂ ಬಂದು ಕೆಲಸ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ. ಕೆಲವು ಸೈಡಲ್ಲಿ ಕೆಲವ್ರು ಏನೋ 4 ಜನ ಮಾತಾಡ್ತಿದ್ದ ಅಂದ ತಕ್ಷಣ ಅದು ಸತ್ಯ ಆಗಲ್ಲ ಸರ್. ಇವಾಗ ಅದು ರಾಂಗ್ ಅಂತ ಪ್ರೂವ್ ಜನನೇ ಮಾಡಿದ್ದಾರೆ. ನಾನು ಅಲ್ಲಿಯವನು ಇಲ್ಲಿಯವನು ಅಂತ ಯಾರೋ 4 ಜನ ಹೇಳಿದ್ರು, ಅದು ನಮ್ಮವನು ಅಂತ ನನ್ನನ್ನು ನಿಲ್ಸಿದ್ದಾರೆ, ಅದೇ ನನಗೆ ಖುಷಿ. ಸೊ ಈ ಕಡೆ ಅಲ್ಲಿಯವನು ಇಲ್ಲಿಯವನು ಬೇರೆಯವನು ಅಂತ ಏನಿಲ್ಲ ಸರ್. ಸೊ ನಂಗೆ ತುಂಬಾನೇ ಖುಷಿ. ಈಗ ಒಂದು ವೇಳೆ ಕನ್ನಡದ ಬಿಗ್ ಬಾಸ್ ಇಂದ ಆಫರ್ ಬಂದ್ರೆ ಏನ್ ಮಾಡ್ತೀರಿ? ಯಾಕೆಂದ್ರೆ ಅಲ್ಲಿ ಆ ಕಡೆ ನಾಗ್ ಸರ್ ಇದ್ದಾರೆ, ಈ ಕಡೆ ಕಿಚ್ಚ ಸುದೀಪ್ ಇದ್ದಾರೆ, ಅದೆಲ್ಲ ನೋಡೋದು ಏನನ್ಸುತ್ತೆ ಸರ್? ಇವಾಗಲೇ ಒಂದು ಸೀಸನ್ ಅನ್ನೋದು ಮುಗಿಸ್ಕೊಂಡು ಬಂದಿದ್ದೀನಿ. ಅದರಿಂದ ಆಚೆ ಬರೋಕ್ಕೆ ಅಂದ್ರೆ ನಾವು ಅಲ್ಲಿ ಇಷ್ಟೇ ಜನ ಅಂತಿದ್ದು. ನಿಜ ಹೇಳ್ಬೇಕಂದ್ರೆ ಆಚೆ ಬರ್ತಾರಂಗೆ ಜನ ನೋಡಿದಾಗ ನನಗೊಂಥರ ಓಡೋಗ್ಬೇಕು ಅನ್ಸುತ್ತೆ. ಅಂದ್ರೆ ಅದು ನಮ್ಗೆ ಅಭ್ಯಾಸ ಹೋಗ್ಬಿಟ್ಟಿತ್ತು ಅದು. ಸೊ ಇವಾಗ ಪುನಃ ನಾನು ಮತ್ತೆ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ನಾನು ಮೆಂಟಲಿ ಪ್ರಿಪೇರ್ ಆಗಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಬಟ್ ಅವಾಗಲೇ ನೀವು ಕೇಳ್ದಂಗೆ ಯಾವ್ದಾದ್ರು ಪರ್ಫಾರ್ಮೆನ್ಸ್ ವೈಸ್ ಇಲ್ಲ ಹೋಗಿ ಭೇಟಿ ಆಗೋದು, ಇಲ್ಲಾಂದ್ರೆ ಮಾತಾಡ್ಸೋದಿದ್ರೆ ಖಂಡಿತ ನಾನು ಹೋಗಿ ಮಾತಾಡ್ಸ್ಕೊಂಡು ಒಂದು ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಕೊಟ್ಬಿಟ್ಟು ಬರ್ತೀನಿ. ಬಟ್ ಬಿಗ್ ಬಾಸ್ಗೆ ಹೋಗೋದು ಅಂದ್ರೆ ಒಂದು ಸ್ವಲ್ಪ ಯೋಚನೆ ಮಾಡ್ತೀನಿ, ಯಾಕಂದ್ರೆ ಇವಾಗಲೇ ಒಂದು ಸ್ಟ್ರಗಲ್ ಅನ್ನೋದು ಬಂದಿದೆ. ಸೊ ಸ್ವಲ್ಪ ಬೆಟರ್ ಫೀಲ್ ಆಗ್ಬೇಕು ನಾನು. ಬಿಗ್ ಬಾಸ್ ಇಂದ ಬಂದ್ಮೇಲೆ ಆಫರ್ಸ್ಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಇರ್ಬೋದು, ತೆಲುಗು ಇಂಡಸ್ಟ್ರಿಯಲ್ಲಿ ಇರ್ಬೋದು, ಯಾವ ರೀತಿ ಇದೆ ಅಂತ? 2 ಕಡೆಯಿಂದನೂ ಕಾಲ್ಗಳು ಬಂದಿದೆ, ಸಿನಿಮಾಗೆ, ವೆಬ್ ಸೀರೀಸ್ಗೆಲ್ಲ. ಸೊ ಅದೇ ಇದೆಲ್ಲ ಮುಗಿಸ್ಕೊಂಡು ಹೋಗಿ ಅವ್ರವ್ರ ಆಫೀಸ್ಗೆ ಹೋಗಿ ಮಾತುಕತೆ ಮಾಡಬೇಕು. ಸೊ ಮುಂದೆ ಏನಾದರೂ ಆದಾಗ ಅಪ್ಡೇಟ್ ಮಾಡ್ತೀನಿ ಖಂಡಿತ. ಟ್ರಿಕ್ಕಿ ಕ್ವಶನ್ ಸರ್, ಕನ್ನಡ ತೆಲುಗು ಬಿಗ್ ಬಾಸ್ ಯಾವ್ದು ಬೆಸ್ಟ್, ಸುದೀಪ್ ಆರ್ ನಾಗ್ ಚೈತನ್ಯ ಸರ್? ಸುಮ್ಮನೆ ನೀವು ಇದು ಹೆಂಗೆ ಕೇಳಿದ್ರಿ ಅಂದ್ರೆ ಈ ಕಡೆ ಕಾಣ್ಬೇಕಾ ಆ ಕಡೆ ಕಾಣ್ಬೇಕಾ ಅಂತ ನನಗೆ ಸಿಗಾಕ್ಸಕ್ಕೆ ಕೇಳಿದ್ರಿ. ಬಟ್ ನಾನು ನಿಜ ಹೇಳ್ಬೇಕು ಅಂದ್ರೆ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಸರ್. ಅದಕ್ಕೆ ಇವಾಗಲೂ ಈ ನಮ್ಮ ಕನ್ನಡದಲ್ಲಿ ಸುದೀಪ್ ಸರ್ ನಡೆಸ್ತಾ ಇದ್ದಾರೆ, ಆ ಕಡೆ ಅಲ್ಲಿ ನಾಗ್ ಸರ್ ನಡೆಸ್ತಾ ಇದ್ದಾರೆ, ನಾರ್ತ್ ಇಂಡಿಯಲ್ಲಿ ಸಲ್ಮಾನ್ ಖಾನ್ ಅವ್ರು ನಡೆಸ್ತಾ ಇದ್ದಾರೆ. ಸೊ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್. ಸೊ ಅದನ್ನ ಯಾವ್ದು ಬೆಸ್ಟ್ ಅಂತ ಹೇಳಕ್ಕಾಗಲ್ಲ. ಅದು ಇಂಡಿಯಾ ಒಂದೊಂದು ವರ್ಷನ್ ಒಂದೊಂದು ವಿಧಾನ ಈಗ ನಡೀತಿದೆ. ಅದನ್ನ ನೀವು ಇವ್ರ ಮೇಲೆ ಅವ್ರ ಮೇಲೆ ಅಂದ್ರೆ ಯಾರ ಮೇಲೆ, ಎಲ್ಲರೂ ಒಂದೇ. ಸೊ ಅದು ತುಂಬಾ ಟ್ರಿಕ್ಕಿ ಕ್ವಶನ್, ಬಟ್ ಈಸಿಯಾಗಿ ನಾನು ಅದನ್ನ ಹೇಳಕ್ಕೆ ಆಗಲ್ಲ. ಅದು ಈಗ ಕನ್ನಡದಲ್ಲಿ ಸುದೀಪ್ ಸರ್ ಇದು ನನ್ನ ಲಾಸ್ಟ್ ಸೀಸನ್ ಅಂತ ಹೇಳಿದ್ದಾರೆ, ಈಗಾಗಲೇ ಅನೌನ್ಸ್ ಕೂಡ ಮಾಡ್ಬಿಟ್ಟಿದ್ದಾರೆ ಅವರು. ಅದು ನಂಗೆ ಗೊತ್ತಿಲ್ಲ, ನೀವ್ ಹೇಳ್ದಾಗ್ಲೇ ಗೊತ್ತಾಗಿದ್ದು. ಶಾಕಿಂಗ್ ಆಗಿದೆ ಆಕ್ಚುಲಿ. ಬಟ್ ಅದು ತುಂಬಾ ಚೆನ್ನಾಗಿ ಹೋಸ್ಟ್ ಮಾಡ್ತಾರೆ ಹೇಳ್ಬೇಕು ಅಂದ್ರೆ. ಅವ್ರದ್ದು ಸ್ಟೈಲು ಚೆನ್ನಾಗಿರುತ್ತೆ. ಬಟ್ ನನ್ಗೆ ಗೊತ್ತಿಲ್ಲ, ನೀವ್ ಹೇಳ್ದಾಗ್ಲೇ ಗೊತ್ತಾಗಿದ್ದು ಇದು ಲಾಸ್ಟ್ ಅಂತ. ಬಟ್ ಅವರೇ ಮಾಡಿದ್ರೆ ಚೆನ್ನಾಗಿರುತ್ತೆ ನನ್ನ ಪ್ರಕಾರ. ಒಂದು ವೇಳೆ ಅವ್ರು ಮಾಡಲ್ಲ ಅಂತ ಈಗಾಗಲೇ ಘೋಷಣೆ ಮಾಡಿದ್ದಾರೆ, ಯಾರು ಮಾಡಿದ್ರೆ ಬಿಗ್ ಬಾಸ್ ನಡೆಯುತ್ತೆ ಚೆನ್ನಾಗಿ ಅನ್ಸುತ್ತೆ ತಮ್ಗೆ ಈಗಿರೋಂಥ ಕನ್ನಡದ ನಟರಲ್ಲಿ? ಸರ್, ಎಲ್ರಿಗೂ ಅದು ಇದೆ ಸರ್. ಅಂದ್ರೆ ಸ್ಕ್ರೀನ್ ಪ್ರೆಸೆನ್ಸ್ ಅನ್ನೋರು ಇವಾಗಿರೋ ಎಲ್ಲಾ ಸ್ಟಾರ್ಸು ಮಾಡೋದು ಚೆನ್ನಾಗಿರುತ್ತೆ. ಇನ್ ಸುದೀಪ್ ಸರ್ ರಿಪ್ಲೇಸ್ ಮಾಡಬೇಕು ಅಂದ್ರೆ ಅದು ಗೊತ್ತಿಲ್ಲ ಯಾರಿಗೆ ಹೇಳ್ಬೇಕು ಏನು ಅಂತ, ಯಾಕಂದ್ರೆ ಅದು ತುಂಬಾ ಕಾಂಪ್ಲಿಕೇಟೆಡ್ ಕ್ವಶನ್. ಬಟ್ ಯಾರೇ ಮಾಡಿದ್ರು ಚೆನ್ನಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ನನಗೆ. ನಾನು ಸಪೋರ್ಟ್ ಮಾಡಿರೋ ಒಬ್ಬೊಬ್ರಿಗೂ
ಕನ್ನಡಿಗರಾಗ್ಲಿ ತೆಲುಗುವಿಂದ ಆಗಲಿ ಎಲ್ಲ ಪ್ರೇಕ್ಷಕರಿಗೆ ನಾನು ಒಂದೇ ಹೇಳಕ್ ಇಷ್ಟಪಡ್ತೀನಿ. ಐ ಆಮ್ ಎನ್ ಇಂಡಿಯನ್. ನೀವು ಒಂದು ಇಂಡಿಯನ್ ಅನ್ನೋರ್ಗೇನೆ ಸಪೋರ್ಟ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ತುಂಬಾ ಖುಷಿಯಾಗಿದೆ. ನನಗೆ ಸಪೋರ್ಟ್ ಮಾಡಿರೋ ಒಬ್ಬೊಬ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೀವಿರೋದಕ್ಕೆ ನಾನು ಇವತ್ತು ಇಲ್ಲಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಿಷ್ಟು ತೆಲುಗು ಬಿಗ್ ಬಾಸ್ ಸೀಸನ್ 8ರ ವಿನ್ನರ್ ಆಗಿರುವಂತಹ ನಿಖಿಲ್ ಮಲೇಕಲ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS News 18 ಮೈಸೂರು.